ಬೆನ್ನತ್ತಿದ್ದಾರೆ. ಮತ್ತು ಇದು ಇವತ್ತಿನ ಅನಿವಾರ್ಯನೂ ಭಾಳ ಜನ ಇವತ್ತು ಕೇಳ್ತಾ ಇದ್ದಾರೆ, ಒಬ್ಬರಲ್ಲ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಹೌದಲ್ಲ, ಯಾಕೆ ಸ್ವತಃ ಬಿ ಜೆ ಪಿಯಲ್ಲಿಯ ಸ್ವತಃ RSSದಲ್ಲಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಮಾತ್ರ ಬಲು ಜೋರಿನಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. RSS ಆದಾಯ ಮೂಲದ ಬಗ್ಗೆ ಪ್ರಶ್ನೆ ಎತ್ತಿದ್ದೇ ತಡ. ಬಿ ಜೆ ಪಿಯ ಸಂಘ ಪರಿವಾರದವರು ಬಿ ಜೆ ಪಿಯ ಸಂಘಪಗಳು ಸ್ಪರ್ಧೆಗೆ ಬಿದ್ದವರಂತೆ ಮಾತನಾಡುತ್ತಿದ್ದಾರೆ. ನಾ ಮುಂದೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಆರ್ ಅಶೋಕ ಅವರಾಗಿರ್ಬೋದು, ಇನ್ನೊಬ್ಬ ವಿಜೇಂದ್ರ ಅವರಾಗಿರ್ಬೋದು, ಮತ್ತೊಂದು ಕಡೆ ಛಲವಾದಿ ನಮ್ಮ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ಒಬ್ಬರು ಇಬ್ಬರು ಎಲ್ಲ ಬಿ ಜೆ ಪಿ ಅವರು ಅಂತೇಳಿ ಅಟ್ಯಾಕ್ ಮಾಡ್ತಾಯಿದ್ರೆ. ಯಾಕಪ್ಪ ಮತ್ತು ಒಂದು ಕಡೆ ನೋಡ್ರೆ ನಮ್ಮ ಮೋಹನ್ ಭಾಗವತರು ಹೇಳ್ತಾರೆ ನಮಗೆ ಮತ್ತು ಬಿ ಜೆ ಪಿಗೆ ಸಂಬಂಧ ಇಲ್ಲ ಅಂತ. ಅಲ್ರಿ, ನಾ ಮಾತಾಡೋದು RSS ಬದಲಾಗೆ ಮೋಹನ್ ಭಾಗವತರ ಬದಲಾಗಿ ನೀವು ಯಾಕೆ ಉತ್ತರ ಕೊಡ್ತೀರಿ? ಅವ್ರು ಕೊಡ್ತಾರಲ್ಲ ಉತ್ತರ. ಮತ್ತು ನಿಮಗೆ ಅವ್ರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಮೋಹನ್ ಭಾಗವತರು. ನಮಗೆ ಅವ್ರ ಸಂಬಂಧ ಇಲ್ಲರಿ ಅಂತ ಹೇಳ್ತಾರೆ. ಆದ್ರೆ ನೀವು ನೋಡ್ರಿ ಅವ್ರಿಗೆ ಜೋರಾಗಿ ಮಾತಾಡ್ತಾಯಿದ್ರಿ, ಉತ್ತರ ಕೊಡ್ತಾಯಿದ್ರಿ, ಅದು ಕೆಟ್ಟದಾಗ ಉತ್ತರ ಕೊಡ್ತಾಯಿದ್ರಿ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಮೂಲಕ RSS ಮತ್ತು ಬಿ ಜೆ ಪಿಗೆ ಸಂಬಂಧವಿಲ್ಲ ಎಂದ ಮೋಹನ್ ಭಾಗವತರ ಹೇಳಿಕೆ ಶತಮಾನದ ಸುಳ್ಳು. ನಮಗೆ ಅವ್ರ ಸಂಬಂಧ ಇಲ್ಲ ಮೆಂದ್ರೆ ಹೇಳ್ತಾ ಇರ್ತಾರೆ. ನಮಗೇನು ಎಲ್ಲರೂ ಅಷ್ಟು ನಾವು ಶಾಸಕರ ಸಂಘಟನೆ ಅಂತೇಳಿ. ಹಾಗಿದ್ದಾಗ ನಿಮ್ಮ ಪರವಾಗಿ ಅವ್ರು ಯಾಕೆ ಮಾತಾಡ್ತಾರೆ ಬಿ ಜೆ ಪಿಗರು? ಇದನ್ನೇನು ಗೊತ್ತಾಗ್ತದಪ್ಪ ಅಂದ್ರೆ ಈ ಶತಮಾನ ಸುಳ್ಳಪ್ಪ ಇದು. ನಮ್ಮ ಮೋಹನ್ ಭಾಗವತ ಹೇಳುವಂಥ ಸುಳ್ಳು. ಅವ್ರ ಸಂಬಂಧ ಇಲ್ಲ, ನಿಮ್ಮಿಂದ ಅದು ಹುಟ್ಟ್ಯದಪ್ಪ ಅನ್ನೋದು ಅವ್ರ ವಾದ. ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ನೇರ ಅಟ್ಯಾಕ್, ನಿಮ್ಮಿಂದನೇ ಇದು ಹುಟ್ಟ್ಯದಪ್ಪ ಅನ್ನೋದು ತೋರಿಸ್ಕೊಡೋದು. ನೀವೆಲ್ಲ ಅಲ್ಲ ಅಂತ ಹೇಳ್ತೀರಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ, ರಾಜಕೀಯಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ. ಆದರೆ ಇವ್ರು ನೋಡಿ ನಿಮಗೆ ನಾವು ಮಾತಾಡಿದ್ರೆ ಇವ್ರಿಗೆ ಯಾಕ್ರಿ? ಇವ್ರ ಸಂಬಂಧ ಇಲ್ಲಲ್ಲ ಬಿ ಜೆ ಪಿಗೆ ರೀ. ಅದಕ್ಕೆ ನಾನು ಹೇಳೋದು ಇದು ಶತಮಾನದ ಸುಳ್ಳು. ಬಿ ಜೆ ಪಿಯವರೇ ನಿರೂಪಿಸಿದ್ದಾರೆ. ಇದನ್ನು ಬಿ ಜೆ ಪಿಗೆ ನಿರೂಪಣೆ ಮಾಡುತ್ತಾ ಇದ್ದಾರೆ. ಶತಮಾನ ಸುಳ್ಳಪ್ಪ ಇದು ಮೋಹನ್ ಭಾಗವತರು ಹೇಳೋದು. ನಾವೆಲ್ಲ ಒಂದೇ ಇದ್ದೀವಿ, ಅದಕ್ಕೆ ಅವ್ರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. RSS ಚೂಟಿದರೆ ಬಿ ಜೆ ಪಿ ಹೇಳುವುದೇಕೆ? ಬಿ ಜೆ ಪಿ ಯಾಕೆ ಹೇಳ್ತಿದ್ದಾರಪ್ಪ? ಇಬ್ಬರು ಸಂಬಂಧ ಇಲ್ಲ. ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಈ ಸಲ ನಮ್ಮ ಕನ್ನಡದಲ್ಲಿ ಮಾತಾಡಿದ್ರು, ತಲೆ ತೆಗೆದು ನಿಂತಾರು ಅಂತೇಳಿ ಯಾವುದಕ್ಕೂ ಭಯ ಪಡಲಾರ್ದು ಅಟ್ಯಾಕ್ ಮಾಡ್ತಾ ಇದ್ದಾರೆ.